ಬಾಯ್. ಇಲ್ಲೇ ಇರು ಪಪ್ಪ ಜೊತೆ, ನಾನು ಹೋಗ್ತೀನಿ. ಬಾಯ್. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾನು ಪ್ರಕಾಶ್ ವ್ಲಾಗ್ಸ್. ಇವತ್ತು ನಾನು, ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಕೂಡ 3 ಜನ ಸೇರಿ ಒಂದು ಸ್ಮಾಲ್ ರುಟೀನ್ ಚೆಕಪ್ ಅಂತ ಹೊರಟ್ವಿ. ಅದು ಎಲ್ಲಿ ಅಂದರೆ ನಮ್ಮ ಮನೆ ಹತ್ರನೇ ಇದೆ, ಆಯುರ್ವೇದಿಕ್ ಹಾಸ್ಪಿಟ್ಲು. ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ಲಾಗಿದೆ, ಎಷ್ಟು ಶಾಂತವಾಗಿದೆ ಅಂದರೆ ಹಾಸ್ಪಿಟ್ಲು. ಹೋಗಿದ ತಕ್ಷಣ ಎಂಟ್ರೆನ್ಸಲ್ಲೇ ಒಂದು ದೇವರದ್ದು ವಿಗ್ರಹ ಇದೆ, ಕೃಷ್ಣಂದು. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ, ತುಂಬ ಖುಷಿ ಅನಿಸುತ್ತೆ ಅಲ್ಲಿ ಹೋಗಿದ ತಕ್ಷಣ. ಇಷ್ಟು ಸೆಕೆಯಿಂದ ಹೋದ್ರೂ ಅಲ್ಲಿ ಒಳಗಡೆ ಹೋಗಿದ ತಕ್ಷಣ ಫುಲ್ಲು ತಣ್ಣಗಾಗ್ತಾ ಇರುತ್ತೆ. ಅದರಲ್ಲಿ ನನ್ನ ಮಗಳು ಗಲಾಟೆನೇ ಜಾಸ್ತಿ ಆಗಿಬಿಟ್ಟಿದೆ. ಚುಕ್ಕಿ. ಇನ್ನು ಹಾಸ್ಪಿಟ್ಲು ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದೆ ದೇವಸ್ಥಾನಕ್ಕೆ. ಅದು ಯಾವ ದೇವಸ್ಥಾನ ಅಂದರೆ ಕನಕಪುರದಲ್ಲಿದೆ, ಅದೇ ಕಬ್ಬಾಳಮ್ಮನ ದೇವಸ್ಥಾನ. ತುಂಬ ದಿವಸ ಆಗಿತ್ತು ಅನಿಸುತ್ತೆ, 2 ವರ್ಷ ಆಗಿತ್ತು ಹೋಗಿದ್ದೆ ಆಗಿರಲಿಲ್ಲ. ಇವಾಗ ಹೊರಟಿ ನಾನು, ಮಗಳು ಮತ್ತು ತುಂಬ ಚೆನ್ನಾಗಿತ್ತು. ದರ್ಶನ ಕೂಡ ಆಯಿತು, ರಶ್ ಇರಲಿಲ್ಲ. ಬರ್ತಾ ರಶ್ ಆಯಿತು. ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ಚುಕ್ಕೆ. ಮಮ್ಮಿ ಎಲ್ಲಿ ನೋಡು, ಅಮ್ಮ ಎಲ್ಲಿ ನೋಡಿ ಫಸ್ಟು. ಅಮ್ಮ ಎಲ್ಲಪ್ಪ, ಅಮ್ಮ ಎಲ್ಲಿ, ಅಮ್ಮ ಎಲ್ಲಿ ಅಮ್ಮ ಮುಂದೆ ಏನು ನೋಡ್ತಾ ಇದ್ದೀನಿ? ನಾವು ಕುಂಕುಂಬರಿ ಸಫಕ್ ಬದೆ ಸರಿ ಅಮ್ಮ, ಆಯಿತು. ಸರಿ ಆಯ್ತಾ ಉಡಿಸಮ್ಮನು. ಹಾಂ, ಎಷ್ಟೊಂದು ತಾವರೆ ಹೂವು ಇದೆ ನೋಡಿ. ಹರ್ಕೊಂಡು ಹೋಗ್ತಾ ಇದೆ. ಇದೆ ಚಂದ್ರನ ಕಾಣಿಸ್ತಾ ಇಲ್ಲ ಇವಾಗ ಕಾಣಿಸ್ತಾ. ರೀ, ಯಾವುದೇ ಹಿಡನ್ ಕಾಸ್ಟ್ ಇಲ್ಲ, ಅಂದ್ರೆ ಎಲ್ಲಾನು ಕವರ್ಡ್. ಎಲ್ಲಾನು ಸರ್ವಿಸ್ ವಿಸಿಟ್ಸ್ 5 ವರ್ಷದವರೆಗೆ ಕವರ್ಡ್. ತುಂಬ ಶೆಕೆ, ಆಚೆ ಹೋಗಕ್ಕಾಗ್ತಾ ಇಲ್ಲ. ಏನಿದ್ರು ವಾಟರು, ಕಲ್ಲಂಗಡಿ ಜ್ಯೂಸು ಆ ಥರ ಮಾಡ್ಕೊಂಡು ತಿನ್ಬೇಕಾಗತ್ತೆ. ನೋಡಿ ಅಂತ ಮಾಡ್ತಾಯಿದ್ದೀನಿ. ಏನು ಮಾಡೋಣ ಇವಾಗ? ಫ್ರೂಟ್ ಸಲಾಡ್ ಮಾಡೋಣ. ಈಗ ಚುಕ್ಕಿ ಕುಯ್ದು ಕೊಡಿ, ಆಮೇಲೆ ಫ್ರೂಟ್ ಸಲಾಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಪೈನಾಪಲ್ ಇದೆ, ಬಾಳೆಹಣ್ಣಿದೆ, ಪೈನಾಪಲ್, ಪಪ್ಪಾಯಿ ತಂದಿದ್ದು, ವಾಟರ್ ಮಿಲನ್ ತಂದಿದ್ದೀರಾ, ಹಾಕಿ ಜೇನುತುಪ್ಪ ಹಾಕಿ ಮಾಡೋಣ. ಸಕ್ಕರೆ ಬೇಡ. ಅಪರೂಪಕ್ಕೆ ತರಬೇಕು, ಜ್ಯೂಸ್ಗೆಲ್ಲ ಬೇಕಲ್ವ, ನಿಂಬೆಹಣ್ಣು ಜ್ಯೂಸ್ಗೆಲ್ಲ ಬೆಲ್ಲದಲ್ಲಿ ಚೆನ್ನಾಗಿರಲ್ಲ. ನಮ್ಮ ಮನೇಲಿ ಸ್ನೇಹಿತರು ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ, ಮತ್ತು ರಿಫೈಂಡ್ ಆಯಿಲ್ನ ಸ್ಟಾಪ್ ಮಾಡಿದ್ದೀನಿ. ಇವಾಗ ಕಡಲೆಕಾಯಿ ಎಣ್ಣೆ ತೊಗೊಂಬರ್ತಿದ್ದೀನಿ. ಇವಾಗ ಏನಾಗಿದೆ ಅಂದರೆ ತಿನ್ನೋ ಫುಡ್ಡು ಫುಲ್ ಕೆಮಿಕಲ್ ಆಗ್ಬಿಟ್ಟಿದೆ, ಪ್ರತಿಯೊಂದೂ ಅಷ್ಟೇ. ಆದಷ್ಟು ಎಷ್ಟು ನಮ್ಮ ಕೈಲಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿಕೊಂಡು
ನ್ಯಾಚುರಲ್ ಫುಡ್ಸ್ನ ತಿನ್ನೋಣ ಅಂತ ಅಷ್ಟೇ ಇದೇನಿಲ್ಲ. ಏನು ಕಡಲೆಕಾಯಿ ಎಣ್ಣೆಗೂ ರಿಫೈಂಡ್ ಆಯಿಲ್ಗೂ ಒಂದು 100 ರೂಪೀಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ದಯವಿಟ್ಟು ಕಡಲೆಕಾಯಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಆ ಥರ ಯೂಸ್ ಮಾಡ್ಕೊಳ್ಳಿ. ರಿಫೈಂಡ್ ಆಯಿಲ್ ಸಂಪೂರ್ಣ ಸ್ಟಾಪ್ ಮಾಡಿಬಿಡಿ. ಸಕ್ಕರೆನೂ ಅಷ್ಟೇ, ಸಕ್ಕರೆನೂ ಸ್ಟಾಪ್ ಮಾಡಿ, ಮೈದಾ ಸ್ಟಾಪ್ ಮಾಡಿ. ಫಸ್ಟು ಆರೋಗ್ಯ ಕಡೆ ಗಮನ ಕೊಡಿ. ಯಾಕೆಂದರೆ ಇವಾಗ ಬೇಕು ಅಂದರೆ ಸ್ವಲ್ಪ ಬೆಲ್ಲ ಯೂಸ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಯೂಸ್ ಮಾಡ್ಬೋದು, ಏನಿಲ್ಲ. ಈ ಕೊರೋನಾ ಇಂಜೆಕ್ಷನ್ ತೊಗೊಂಡ್ಮೇಲೆ ಪ್ರತಿ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಿದೆ. ಎಲ್ಲಿ ನೋಡಿದ್ರು ಬರೀ ಹಾರ್ಟ್ ಅಟ್ಯಾಕು, ಸಾವು 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 ಆ ಥರ ಆಗೋಗಿದೆ. ಅದಕ್ಕೋಸ್ಕರ ಆದಷ್ಟು ಒಂದು ನ್ಯಾಚುರಲ್ ಫುಡ್ನ ತಿನ್ನೋಣ ಅಂತ ಬೇಕ್ರಿ ಐಟಮ್ಸ್ ಎಲ್ಲ ಫುಲ್ ಸ್ಟಾಪ್ ಮಾಡಿದ್ದೀನಿ. ನನಗೂ ಅಷ್ಟೇ, ನನ್ನ ಮಕ್ಕಳಿಗೂ ಅಷ್ಟೇ. ಅವಾಗ ಐಸ್ ಕ್ರೀಮ್ ತೊಗೊಡ್ತೀನಿ ಹುಡುಗರುಗಳಿಗೆ. ಮಾಡಿ ಆರೋಗ್ಯವಾಗಿರೋಣ ಅಂತ ಅಷ್ಟೇ. ಏನು ಬೇಕು? ಏನು ಬೇಕು? ಅಣ್ಣ ಬೇಕಾ? ಬೇಕಾ ಅವಳಿಗೆ ಅಷ್ಟೇ. ಸಿಂಪಲ್ ಫ್ರೂಟ್ ಸಲಾಡ್ ಮಾಡ್ತಾ ಇದ್ದೀನಿ. ಸಿಂಪಲ್ ಅಲ್ವಾ ಮೇಡಮ್? ಇಲ್ಲ, ಮನೇಲಿರೋ ಹಣ್ಣು ಇರೋದ್ರಲ್ಲಿ ಮಾಡ್ತಾ ಇದ್ದೀನಿ, ಅದಕ್ಕೆ ಅಂತ ಇದ್ದೀನಿ. ಮೇಡಮ್ ನಾವು ಮಾಲಲ್ಲಿ ತಂದಿದ್ದಲ್ವಾ? ಹೇಗೆ ನೀವು ಕರೆಕ್ಟಾಗಿ ಹೇಳಿ. ವಾಟರ್ ಮಿಲನ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಬಾಳೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಆ್ಯಪಲ್ಲು, ಸ್ವಲ್ಪ ಓಕೆ. ಪೈನಾಪಲ್ಲು ಎಲ್ಲಿ ಪೈನಾಪಲ್ ಕಾಣಿಸ್ತಾನೆ ಇಲ್ಲ? ಇಲ್ಲ. ಇವತ್ತಿಂದು ಡಿನ್ನರ್ ಇದೆನಾ ಮೇಡಮ್? ಡಿನ್ನರ್ ಲಂಚ್ ಸಾರಿ. ಹಾಂ, ಸ್ವಲ್ಪ ಜೇನುತುಪ್ಪ ಸ್ವಲ್ಪ ಅಲ್ಲ ಮೇಡಮ್, ಸ್ವಲ್ಪ ಜಾಸ್ತಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಗೆಟ್ ರೆಡಿ ಟು ಹೀಟ್ ಸಿಂಪಲ್ ಫ್ರೂಟ್ ಸಲಾಡ್. ನಮ್ಮನೇಲಿ ಇಷ್ಟೇ ಯಾಕೆ ಮಾಡೋದು, ರಾಸಾಯನ ಕನ್ನಡದಲ್ಲಿ ಇಷ್ಟೇ ನಾವು ಹಾಕಿ ಮಾಡೋದು. ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಹಾಕೋಬೋದು, ಡ್ರೈ ಫ್ರೂಟ್ಸ್ ಹಾಕೋಬೋದು, ಬೇಕಾದರೆ ಕಾಯಿ ಹಾಕೋಬೋದು. ನನ್ನ ಹಸ್ಬೆಂಡ್ ಜಾಸ್ತಿ ಕಾಯಿ ಹಾಕೋತಾರೆ. ಸುಳ್ಳೆಲ್ಲ ಹೇಳ್ಬಾರ್ದು. ಏನಿದು ಫ್ರೂಟ್ ಸಲಾಡ್? ಕನ್ನಡದಲ್ಲಿ ಹಣ್ಣಿನ ರಸಾಯನ. ಹಣ್ಣಿನ ರಸಾಯನ ಅಲ್ಲ, ಬರೇ ರಸಾಯನ. ಹೌದಾ, ರಸಾಯನ. ನಾವು ಬಾಳೆಹಣ್ಣು ಮತ್ತು ಇನ್ನೊಂದು ಅವಲಕ್ಕಿ ಕಾಯಿ ಹಾಕಿ ಮಾಡ್ತೀವಿ, ಅದು ರಸಾಯನ ಅಂತಾರೆ. ಇದನ್ನ ಇಂಗ್ಲೀಷಲ್ಲಿ ಆಯಿತು, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಫ್ರೂಟ್ ಸಲಾಡ್. ಕನ್ನಡದಲ್ಲಿ ಆಯ್ತು, ಹಣ್ಣಿನ ರಸಾಯನ. ಓಕೆ, ಏನು ನಿಂದೆ ಪಾಸ್ ಆಗಬೇಕು. ಅವರಲ್ಲಿ ಇವಾಗ ಯಾರು ಬದುಕಿರೋದು ಸಾಧ್ಯನೇ ಇಲ್ಲ. ಅಲ್ಲಿಗೆ ಹೋದವರು ಯಾರು ಜೀವಂತವಾಗಿ ವಾಪಸ್ ಬಂದೇ ಇಲ್ಲ. ನಮ್ಮ ಚುಕ್ಕಿ ಫೇವ್ರೆಟ್ ಫುಡ್ಡು. ಚುಕ್ಕಿ 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 ಹೆಂಡತಿ